ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಗೆ ಸ್ವಾಗತ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇರುವಂತದ್ದಾದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಕಂಡು ಬರುತ್ತೆ. ಅತಿ ಶೀಘ್ರದಲ್ಲಿ ವಿಡಿಯೋವನ್ನು ನೋಡಿ ವಿಷಯನ ತಿಳ್ಕೊಳ್ಬಹುದು. ಈಗಾಗಲೇ ನಾವು ನೋಡ್ತಾ ಇದ್ವಿ ಪರಾಭವನ ಸಂವತ್ಸರದ ವರ್ಷದ ರಾಶಿ ಫಲಗಳನ್ನ ಹೇಗಿದೆ ಅನ್ನುವಂಥದ್ದು ನೋಡ್ತಾ ಇದ್ವಿ. ಮೇಷರಾಶಿ ಕಳೆದಿದೆ. ಈ ಒಂದು ಇದರಲ್ಲಿ ವೃಷಭ ರಾಶಿಯನ್ನ ನೋಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು. ವೃಷಭ ರಾಶಿ ಪರಾಭವ ನಾಮ ಸಂವತ್ಸರದಲ್ಲಿ ವೃಷಭ ರಾಶಿಯ ಫಲ ಹೇಗಿದೆಯಪ್ಪ, ವರ್ಷ ಫಲ ಅನ್ನುವಂಥದ್ದು ನಾವು ನೋಡೋದಾದ್ರೆ ಈ ಒಂದು ವರ್ಷ ನಿಮಗೆ ಮಿಶ್ರ ಫಲ ಅಂತ ನಾವು ಹೇಳ್ಬಹುದು. ಯಾಕೆ ಅಂತಂದ್ರೆ ಧರ್ಮ ಮತ್ತೆ ಕರ್ಮ ಫಲದಾತ ಅಂತ ನಾವೇನ್ ಕರಿತೇವೆ ಶನಿ ಪರಮಾತ್ಮ ನಿಮಗೆ ಒಂದು ಅತ್ಯುತ್ತಮ ಫಲಗಳನ್ನ ಕೊಡುವಂತಹ ಒಂದು ಇದನ್ನ ಕೊಡ್ತಾ ಇದ್ದಾನೆ, ಅತ್ಯುತ್ತಮ ಫಲಗಳನ್ನ ಕೊಡ್ತಾ ಇದ್ದಾನೆ. ಆದ್ರೆ ದ್ವಿತೀಯ ತೃತೀಯ ಚತುರ್ಥ ಸ್ಥಾನಗಳಲ್ಲಿ ಸಂಚರಿಸ್ತಾ ಇರುವಂತಹ ಗುರುವಿನ ಒಂದು ಸಂಚಾರದಿಂದ ನಿಮಗೆ ಕಷ್ಟಗಳು ಬರ್ತಾ ಇದೆ, ಸುಖಗಳು ಬರ್ತಾ ಇದೆ. ಹಾಗಾಗಿ ಮಿಶ್ರ ಅಂತ ಹೇಳ್ಬೋದು. ಒಮ್ಮೆ ಕಷ್ಟ ಎದುರಾಗ್ತದೆ, ಹಾಗೆ ಮತ್ತೊಮ್ಮೆ ಒಂದು ಅತ್ಯುತ್ತಮ ಫಲಗಳನ್ನ ನೀವು ನೋಡ್ತೀರಾ. ಹಾಗಾಗಿ ಈ ವರ್ಷ ನಿಮಗೆ ಒಂದು ಮಿಶ್ರ ಫಲ ಅಂತ ಹೇಳ್ಬೋದು. ಹಾಗೆ ಈ ಸಂದರ್ಭದಲ್ಲಿ ಈ ಒಂದು ವರ್ಷದಲ್ಲಿ ವಿಮಾನಯಾನ ಸಂಸ್ಥೆಗಳಲ್ಲಿ ಯಾರೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೀರೋ ನಿಮ್ಗಳಿಗೆ ಒಂದು ಅತ್ಯುತ್ತಮ ವರ್ಷ ಅಂತ ಹೇಳ್ಬೋದು. ಅಧಿಕವಾದಂತಹ ಒಂದು ವ್ಯವಸ್ಥೆಗಳು ಅಥವಾ ಹೆಚ್ಚಿನ ಅವಕಾಶಗಳು ಕಂಡು ಬರುವಂತದ್ದು ನಾವಿಲ್ಲಿ ಗಮನಿಸಬಹುದಾಗಿರುತ್ತದೆ. ಹಾಗೆ ಸ್ವಂತ ಬಿಸ್ನೆಸ್ ಇರುವಂತವರಿಗೆ, ಸ್ವಂತ ಬಿಸ್ನೆಸ್ ಅನ್ನ ಹೊಂದಿರುವಂತಹ ವೃಷಭ ರಾಶಿಯ ಒಂದು ವ್ಯವಹಾರಸ್ಥರಿಗೆ ಒಂದು ಅಧಿಕ ಲಾಭವನ್ನು ನಾವಿಲ್ಲಿ ಗಮನಿಸಬಹುದು. ಅದಲ್ಲದೆ ವಾಹನಗಳ ವ್ಯವಹಾರ, ಬೈಕು, ಕಾರು, ಟ್ರಕ್ಗಳಿರ್ಬೋದು, ಆಟೋ ಇರ್ಬೋದು, ಈ ತರ ಒಟ್ಟಲ್ಲಿ ವಾಹನಗಳ ಕುರಿತಾದಂತಹ ಅಥವಾ ಸೆಕೆಂಡ್ ಹ್ಯಾಂಡ್ ವಾಹನಗಳ ವ್ಯವಹಾರ ಮಾಡುವಂತಿರ್ಬೋದು, ವಾಹನ ವ್ಯವಹಾರ ಮಾಡುವಂತಹವರಿಗೆ, ಹಾಗೆ ದೋಣಿಯ ವ್ಯಾಪಾರ ಮಾಡುವಂತಹವರಿಗೆ, ಅದಲ್ಲದೆ ಕಬ್ಬಿಣ ವ್ಯಾಪಾರ ಮಾಡುವಂತಹವರಿಗೆ ಈ ವರ್ಷ ಒಂದು ಅತ್ಯುತ್ತಮ ಫಲಗಳನ್ನ ನೀವು ನೋಡ್ತೀರಾ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾದಂತ ಅಂಶ ಆಗಿರ್ತದೆ. ಇದು ಹೇಗೆ ಅಂತಂದ್ರೆ ನಿಮಗೆ ಹಿಂದಿನ ವರ್ಷಕ್ಕಿಂತನೂ ಈ ವರ್ಷ ಹೆಚ್ಚಿನ ಲಾಭ ಸಿಗುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಇನ್ನು ಮನೆ ಮತ್ತೆ ಭೂಮಿಯನ್ನ ಖರೀದಿ ಮಾಡುವಂತಹ ಯೋಗಗಳು ವೃಷಭ ರಾಶಿಯವರಿಗೆ ಈ ವರ್ಷ ಹೆಚ್ಚು ಕಂಡು ಬರ್ತಾ ಇದೆ. ಮನೆ ಮತ್ತೆ ಇದನ್ನ ಖರೀದಿ ಮಾಡುವಂತಹ ಆಲೋಚನೆ ಇದ್ರೆ ಈ ವರ್ಷ ಕೈಗೂಡುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ ಅನ್ನುವಂತಹ ವಿಷಯ. ಹಾಗೆ ಜೂನ್ ತಿಂಗಳಲ್ಲಿ ಕೌಟುಂಬಿಕ ವಿಷಯದಲ್ಲಿ ಇರಬಹುದು, ಆರೋಗ್ಯ ಸಮಸ್ಯೆಗಳಿರಬಹುದು, ಇದೆಲ್ಲದೂ ಸ್ವಲ್ಪ ಏರುಪೇರುಗಳು ಕಂಡು ಬರುತ್ತೆ. ಸ್ವಲ್ಪ ಕೌಟುಂಬಿಕ ಸಮಸ್ಯೆಗಳಿಂದ ಆರೋಗ್ಯ ಸಮಸ್ಯೆ ಉಂಟಾಗಬಹುದು, ಅಥವಾ ವಾತಾವರಣ, ನಿಮ್ಮ ಒಂದು ದೈಹಿಕ ಪ್ರಕೃತಿಯ ಒಂದು ತೊಂದರೆಯಿಂದ ಆರೋಗ್ಯ ತೊಂದರೆಗಳು ಹೆಚ್ಚು ಕಂಡು ಬರುವಂತಹದ್ದನ್ನ ನಾವಿಲ್ಲಿ ಗಮನಿಸಬಹುದು. ಆದ್ರೆ ಆದಷ್ಟು ಹೆದರಿಬೇಡಿ, ನಿಮ್ಮ ಒಂದು ಧೈರ್ಯವನ್ನ ಕಳ್ಕೋಬೇಡಿ. ಯಾಕೆಂದ್ರೆ ರವಿ, ಬುಧ ಹಾಗೆ ಶನಿ ಪರಮಾತ್ಮನ ಒಂದು ಸಂಚಾರ ನಿಮಗೆ ಎಲ್ಲಾ ಒಂದು ಕಷ್ಟವನ್ನು ಎದುರಿಸುವಂತಹ ಧೈರ್ಯವನ್ನು ಕೊಡುವಂತಹದ್ದನ್ನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿದಾವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಭಯ ಬೇಡ, ಅದನ್ನ ಎದುರಿಸಿಕೊಂಡು ಹೋಗುವಂತಹ ಶಕ್ತಿ ನಿಮ್ಮಲ್ಲಿ ಕೊಡ್ತಾರೆ. ಧೈರ್ಯವಾಗಿ ಮುನ್ನುಗ್ಗಿ ಅನ್ನುವಂತಹ ವಿಷಯ. ಇಲ್ಲಿ ಈ ಒಂದು ವರ್ಷದಲ್ಲಿ ನೀವು ಇನ್ನು ಅತ್ಯುತ್ತಮವಾದಂತಹ ವರ್ಷವನ್ನು ನಡೆಸಿಕೊಂಡು ಹೋಗಬಹುದು. ಹೇಗೆ ಅನ್ನುವಂಥದ್ದಾದ್ರೆ ಪ್ರತಿದಿನ ಆಂಜನೇಯ ಸ್ವಾಮಿಯ ಒಂದು ಆರಾಧನೆಯನ್ನ ಮಾಡಿ, ಹನುಮಾನ್ ಚಾಲೀಸ ಓದೋದಿರ್ಬೋದು, ಅಥವಾ ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದಿರ್ಬೋದು. ಇವುಗಳನ್ನ ಮಾಡ್ತಾ ಆಂಜನೇಯನ ಒಂದು ಆರಾಧನೆ ಮಾಡಿ ಅದರ ಮೂಲಕ ನಿಮ್ಮ ಎಲ್ಲಾ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ, ಈ ಒಂದು ಪರಾಭವ ನಾಮ ಸಂವತ್ಸರ ನಿಮಗೆ ಅತ್ಯುತ್ತಮ ಫಲಗಳನ್ನ ಕೊಡ್ಲಿ ಅಂತ ಬೇಡ್ಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಂದು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಧನ್ಯವಾದಗಳು.